ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ನಾಳೆ ಜನವರಿ 18ನೇ ತಾರೀಕು ಭಾನುವಾರದಂದು ಮೌನಿ ಅಮಾವಾಸ್ಯೆಯು ಬಂದಿದೆ. ಈ ಮೌನಿ ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವುದು ಜನವರಿ 18ನೇ ತಾರೀಕು ಭಾನುವಾರ ಬೆಳಗಿನ ಜಾವ 12:03 ಪ್ರಾರಂಭವಾಗಿ ಜನವರಿ 19ನೇ ತಾರೀಕು ಸೋಮವಾರ ಬೆಳಗಿನ ಜಾವ 1:21 ಮುಕ್ತಾಯವಾಗುತ್ತದೆ. ಸೂರ್ಯ ಉದಯದ ತಿಥಿ ಹಾಗೆಯೇ ಸಂಪೂರ್ಣವಾಗಿ ಅಮಾವಾಸ್ಯೆ ಪೂರ್ಣ ಪ್ರಮಾಣದಲ್ಲಿ ಇರುವಂಥದ್ದು ನಮಗೆ ಜನವರಿ 18 ಭಾನುವಾರ. ಹಾಗಾಗಿನೇ ಈ ಬಾರಿ 2026ರಲ್ಲಿ ವಿಶೇಷವಾದ ಈ ಮೌನಿ ಅಮಾವಾಸ್ಯೆಯನ್ನು ಜನವರಿ 18ನೇ ತಾರೀಕು ಭಾನುವಾರದಂದು ಆಚರಣೆಯನ್ನು ಮಾಡಬೇಕು. ಇನ್ನು ಮೌನಿ ಅಮಾವಾಸ್ಯೆಯ ದಿನದಂದು ಪೂಜೆಯನ್ನು ಹೇಗೆ ಮಾಡಬೇಕು, ಹಾಗೆಯೇ ಯಾವ ಶುಭ ಸಮಯದಲ್ಲಿ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕು, ಜೊತೆಗೆ ಅಮಾವಾಸ್ಯೆಯಂದು ಮರೆತೂ ಕೂಡ ಕೆಲವೊಂದು ತಪ್ಪುಗಳನ್ನು ನಾವು ಮಾಡಬಾರ್ದು. ಏಕೆಂದರೆ ಅವತ್ತಿನ ದಿವಸ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿರುತ್ತೆ. ಅಂದರೆ ಶಕ್ತಿಗಳ ಒಂದು ಆವಾಹನೆ ಅನ್ನೋದು ಆ ದಿನದಂದು ಹೆಚ್ಚಾಗಿರುತ್ತೆ. ಹಾಗಾಗಿ ಅವತ್ತಿನ ದಿವಸ ನಾವು ಕೆಲವೊಂದು ತಪ್ಪುಗಳನ್ನು ಮರೆತೂ ಕೂಡ ಮಾಡಬಾರ್ದು. ಅಮಾವಾಸ್ಯೆಯ ದಿನದಂದು ಯಾವ ತಪ್ಪುಗಳನ್ನು ಯಾವ ಕೆಲಸಗಳನ್ನು ನಾವು ಮಾಡಬಾರ್ದು, ಹಾಗೆಯೇ ಆ ದಿನದ ಪೂಜಾ ಸಮಯ, ಪೂಜೆ ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಮಾವಾಸ್ಯೆ ದಿನದ ಪೂಜೆ ಅಂದರೇ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು. ಸೊ ಪ್ರತಿ ತಿಂಗಳು ಬರುವಂತಹ ಅಮಾವಾಸ್ಯೆಯಲ್ಲೂ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವುದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು, ಸಾಲಬಾಧೆ ಅನ್ನೋದು ನಿವಾರಣೆಯಾಗುತ್ತದೆ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ತಪ್ಪದೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು, ಅಥವಾ ಬರೀ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ತುಪ್ಪದ ದೀಪಗಳನ್ನು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ಧೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡಿ. ಹಾಗೆಯೇ ಅಮಾವಾಸ್ಯೆಯಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕಾದ್ರೆ ನೈವೇದ್ಯವಾಗಿ ವಿಶೇಷವಾಗಿ ಮೊಸರನ್ನವನ್ನು ಅರ್ಪಣೆಯನ್ನು ಮಾಡಿ. ಅಮಾವಾಸ್ಯೆ ದಿನದಂದು ಮೊಸರನ್ನವನ್ನು ನೈವೇದ್ಯವಾಗಿ ಮಹಾಲಕ್ಷ್ಮಿಗೆ ಅರ್ಪಿಸೋದು ತುಂಬಾ ಒಳ್ಳೆಯದು. ಮೊಸರನ್ನವನ್ನು ನೈವೇದ್ಯವಾಗಿ ಅರ್ಪಿಸಿ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಮಾಡಿ. ಹಾಗೆಯೇ ನಿಂಬೆಹಣ್ಣಿನಿಂದ ಕೂಡ ಅವತ್ತಿನ ದಿವಸ ಮನೆಗೆ ದೃಷ್ಟಿಯನ್ನು ತೆಗೆದು, ಅಂದರೆ ಮನೆಯ ಮುಂದೆ ನೀವಾಳಿಸಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಅಲ್ಲೇ ಹೊಸ್ತಿಲಿನ ಮೇಲೆ ನಿಂಬೆಹಣ್ಣನ್ನು ಕಟ್ ಮಾಡಿ 2 ಹೋಳುಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಬಲಭಾಗದಲ್ಲಿ ಒಂದು, ಎಡಭಾಗದಲ್ಲಿ ಒಂದು, ಹೊಸ್ತಿಲಿನ ಬಲಭಾಗ ಮತ್ತು ಹೊಸ್ತಿಲಿನ ಎಡಭಾಗದಲ್ಲಿ ಒಂದೊಂದು ನಿಂಬೆಹಣ್ಣಿನ ಹೋಳುಗಳನ್ನು ಇಡುವುದರಿಂದ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಕೂಡ ಬೀಳೋದಿಲ್ಲ. ಈ ನಿಂಬೆಹಣ್ಣಿನ ಪರಿಹಾರವನ್ನು ನಾವು ಅಮಾವಾಸ್ಯೆ ದಿನ ಸಂಜೆ ಸಮಯದಲ್ಲಿ, ಗೋಧೂಳಿ ಸಮಯ ಅಂತ ಕರಿತೀವಲ್ಲ, ಒಂದು 6 ಗಂಟೆಯಿಂದ 5:30ಯಿಂದ 7 ಗಂಟೆ ಒಳಗಡೆ ನಾವು ಈ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡ್ಕೊಳ್ಬೇಕು. ಸಂಜೆ ಸಮಯದಲ್ಲೇ ಮಾಡಬೇಕು. ಅದೇನೇ ಅಮಾವಾಸ್ಯೆ ದಿನ ಉತ್ತಮವಾದದ್ದು. ಇನ್ನು ಅಮಾವಾಸ್ಯೆ ಜನವರಿ 18 ಭಾನುವಾರದಂದು ಬಂದಿರುವಂತಹ ಮೌನಿ ಅಮಾವಾಸ್ಯೆಯ ದಿನದಂದು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ, ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲದ ಸಮಯವನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ಪೂಜೆಯನ್ನು ಮಾಡಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಅದನ್ನು ಬಿಟ್ಟರೆ ಸಂಜೆ ಗೋಧೂಳಿ ಸಮಯ ಅಂತ ಹೇಳಿದ್ನಲ್ಲ, ಒಂದು 5:30ಯಿಂದ 7 ಗಂಟೆ ಒಳಗೂ ಕೂಡ ಪೂಜೆಯನ್ನು ಮಾಡ್ಬೋದು. ಹೆಚ್ಚಾಗಿ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯನ್ನು ಸಂಜೆ ಸಮಯದಲ್ಲೇ ಮಾಡುವಂಥದ್ದು. ಈ ಸಂಜೆ ಸಮಯವು ಕೂಡ ಮನೆಗೆ ಮಹಾಲಕ್ಷ್ಮಿ ಬರುವಂಥ ಸಮಯ. ಅಮಾವಾಸ್ಯೆಯ ಸಂಜೆ ಸಮಯದಲ್ಲೂ ಕೂಡ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಉತ್ತಮ. ಜನವರಿ 18 ಭಾನುವಾರದ ರಾಹುಕಾಲದ ಸಮಯ ಬಂದು ಸಂಜೆ 4:48ದಿಂದ 6:14 ತನಕ ಇದೆ. ಈ ಒಂದು ರಾಹುಕಾಲದ ಸಮಯವನ್ನು ಬಿಟ್ಟು ನೀವು ಅದರ ನಂತರ ನೀವು ಸಂಜೆ ಸಮಯದಲ್ಲಿ ಅಮಾವಾಸ್ಯೆಯ ಪೂಜೆಯನ್ನು ಮಾಡ್ಬೋದು. ಇನ್ನು ಆ ದಿನದ ಯಮಗಂಡ ಕಾಲದ ಸಮಯ ಮಧ್ಯಾಹ್ನ 12:30ದಿಂದ 1:56 ತನಕ ಇದೆ. ಆ ಒಂದು ಸಮಯದಲ್ಲೂ ಕೂಡ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಇನ್ನು ಅಮಾವಾಸ್ಯೆಯ ದಿನದಂದು ಯಾವೆಲ್ಲ ತಪ್ಪುಗಳನ್ನು ನಾವು ಮಾಡಬಾರ್ದು ಅನ್ನೋದಾದರೆ, ಮೊದಲನೆಯದಾಗಿ ಅಮಾವಾಸ್ಯೆಯ ದಿನ ದೇವರ ಪೂಜಾ ವಸ್ತುಗಳನ್ನು ಸ್ವಚ್ಛ ಮಾಡಬಾರ್ದು. ಪೂಜೆ ಮಾಡಬೇಕು ಅಂತ ಹೇಳಿ ಅವತ್ತಿನ ದಿನವೇ ಪೂಜಾ ವಸ್ತುಗಳನ್ನು ತೆಗೆದು, ಅಂದರೆ ದೇವರ ಮನೆಯಿಂದ ದೇವರ ವಿಗ್ರಹಗಳು, ದೇವರ ಫೋಟೋ ಎಲ್ಲವನ್ನೂ ಕೂಡ ಹೊರಗೆ ತೆಗೆದು ಪೂಜೆಯನ್ನು ಸ್ವಚ್ಛವನ್ನು ಮಾಡಬಾರ್ದು. ದೇವರ ವಸ್ತುಗಳೇ ಆಗಿರ್ಬೋದು, ದೇವರ ಮನೆಯನ್ನು ಕೂಡ ಅವತ್ತಿನ ದಿವಸ ಸ್ವಚ್ಛ ಮಾಡಬಾರ್ದು. ಹಾಗೆಯೇ ಮನೆಯನ್ನು ಕೂಡ ಧೂಳು ತೆಗೆಯುವಂಥ ಕೆಲಸವನ್ನು ಕೂಡ ಅಮಾವಾಸ್ಯೆ ದಿನ ಮಾಡಬಾರ್ದು. ಅದರ ಹಿಂದಿನ ದಿನವೇ ನೀವು ದೇವರ ಮನೆಯನ್ನು ಸ್ವಚ್ಛ ಮಾಡಿರಿ. ಹಾಗೆಯೇ ಮನೆಯಲ್ಲೂ ಕೂಡ ಜೇಡರ ಬಲೆ ಕಟ್ಟಿರುತ್ತಲ್ಲ, ಅದೆಲ್ಲವನ್ನು ಕೂಡ ಹಿಂದಿನ ದಿನವೇ ತೆಗೆದಿರಬೇಕು. ಅಮಾವಾಸ್ಯೆ ದಿನ ಮಾಡಬಾರ್ದು. ಇನ್ನು ದೇವರ ವಿಗ್ರಹಗಳನ್ನು ಸಹ ಅಮಾವಾಸ್ಯೆ ದಿನ ದೇವರ ಮನೆಯಿಂದ ಹೊರಗೆ ತೆಗಿಲೇಬಾರ್ದು. ನೀವು ಅದನ್ನು ಕಳಸವನ್ನು ಕೂಡ ಅವತ್ತಿನ ದಿವಸ ಅಂದರೆ ಕದಲಿಸೋದಕ್ಕೆ ಹೋಗಬಾರ್ದು. ಕಳಸವನ್ನು ಕೂಡ ತೆಗಿಬಾರ್ದು. ಹಿಂದಿನ ದಿನವೇ ಎಲ್ಲವನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು ಅಮಾವಾಸ್ಯೆ ಪೂಜೆಗೆ ಅಂತಲೇ. ಜೊತೆಗೆ ಅಮಾವಾಸ್ಯೆಯ ದಿನದಂದು ತಲೆಗೆ ಸ್ನಾನವನ್ನು ಮಾಡಬಾರ್ದು. ನೀವು ಮೈಗೆ ಸ್ನಾನವನ್ನು ಮಾಡ್ಕೊಳ್ಬೋದು, ಆದರೆ ತಲೆಗೆ ಸ್ನಾನವನ್ನು ಮಾಡಬಾರ್ದು. ಒಂದು ವೇಳೆ ತಲೆಗೆ ಸ್ನಾನವನ್ನು ಮಾಡಲೇಬೇಕು ಅನ್ನೋದಾದರೆ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಅಮಾವಾಸ್ಯೆ ದಿನ ತಲೆಗೆ ಸ್ನಾನವನ್ನು ಮಾಡಬಾರ್ದು. ಅಂದರೆ ತಲೆಯಲ್ಲಿ ಎಣ್ಣೆ ಇರಬೇಕಾದ್ರೇ ಅಮಾವಾಸ್ಯೆ ದಿನ ತಲೆಗೆ ಸ್ನಾನವನ್ನು ಮಾಡಬಾರ್ದು. ನನಗೆ ಗೊತ್ತಿರೋ ಪ್ರಕಾರ ಅಮಾವಾಸ್ಯೆಯಂದು ತಲೆಗೇನೆ ಸ್ನಾನ ಮಾಡಬಾರ್ದು. ಅದರಲ್ಲೂ ಏನಾದರೂ ಎಣ್ಣೆ ಹಚ್ಚಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ತೀನಿ ಅನ್ನೋದಾದರೆ ಖಂಡಿತವಾಗಿಯೂ ತಪ್ಪು. ತಲೆಯಲ್ಲಿ ಎಣ್ಣೆ ಹಚ್ಚಿಕೊಂಡು ಅಮಾವಾಸ್ಯೆ ದಿನ ತಲೆಗೆ ಸ್ನಾನವನ್ನು ಮಾಡಬೇಡಿ.
ಹಾಗೆಯೇ ಎಲ್ಲೂ ಕೂಡ ಅವತ್ತಿನ ದಿವಸ ದೂರದ ಪ್ರಯಾಣವನ್ನು ಮಾಡಬಾರ್ದು. ಏಕೆಂದರೆ ಅವತ್ತಿನ ದಿವಸ ಅತೀಂದ್ರ ಶಕ್ತಿಗಳ ಒಂದು ಆವಾಹನೆ ಆಗಿರುತ್ತೆ. ಆ ದಿನ ಒಂದು ಪಾಸಿಟಿವಿಟಿನೂ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ. ಕೆಲವೊಂದು ನಮ್ಮ ಸಮಸ್ಯೆಗಳಿಗೆ ಅಮಾವಾಸ್ಯೆ ದಿನ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮಗೆ ಅದರಿಂದ ಪರಿಹಾರ ಶುಭ ಫಲಗಳು ಅನ್ನೋದು ಕೂಡ ನಮಗೆ ಸಿಗುತ್ತೆ. ಒಂಥರ ನೆಗೆಟಿವಿಟಿ, ಪಾಸಿಟಿವಿಟಿ ಎರಡೂ ಇರುವಂಥ ದಿನ. ಆ ದಿನದಂದು ಹೆಚ್ಚಾಗಿ ಪೂಜೆಯನ್ನು ಮಾಡಬೇಕು. ಎಲ್ಲೂ ಕೂಡ ದೂರದ ಪ್ರಯಾಣವನ್ನು ಮಾಡಬಾರ್ದು. ಹಾಗೆಯೇ ಹೊಸ ಕೆಲಸವನ್ನು ಕೂಡ ಅವತ್ತಿನ ದಿವಸ ಪ್ರಾರಂಭ ಮಾಡಬಾರ್ದು. ಜೊತೆಗೆ ಹೊಸ ಬಟ್ಟೆಯನ್ನು ಅವತ್ತಿನ ದಿವಸ ಧರಿಸಬಾರ್ದು. ಹೊಸ ವಸ್ತುಗಳನ್ನು, ಹೊಸ ಬಟ್ಟೆಗಳನ್ನು ಅಮಾವಾಸ್ಯೆಯ ದಿನದಂದು ಖರೀದಿ ಮಾಡಿ ಕೂಡ ಮನೆಗೆ ತರಬಾರ್ದು. ಉಗುರನ್ನು ಕಟ್ ಮಾಡಬಾರ್ದು. ತಲೆ ಕೂದಲನ್ನು ಕೂಡ ಅಮಾವಾಸ್ಯೆಯ ದಿನ ಕಟ್ ಮಾಡಬಾರ್ದು. ಜೊತೆಗೆ ಅಮಾವಾಸ್ಯೆಯ ದಿನದಂದು ಮಧ್ಯಾಹ್ನದ ಸಮಯದಲ್ಲೂ ಕೂಡ ಮಲಗಬಾರ್ದು. ಈ ಅಮಾವಾಸ್ಯೆಯಂದು ಈ ಎಲ್ಲ ತಪ್ಪುಗಳನ್ನು ಕೂಡ ಅಪ್ಪಿತಪ್ಪಿಯೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ತೆಂಗಿನಕಾಯಿ ಅಥವಾ ನಿಂಬೆಹಣ್ಣು, ನಾನು ಹೇಳಿದ್ನಲ್ಲ, ತೆಂಗಿನಕಾಯಿಂದಲೂ ಕೂಡ ಅಥವಾ ನಿಂಬೆಹಣ್ಣಿನಿಂದ ಮನೆಗೆ ದೃಷ್ಟಿಯನ್ನು ತೆಗಿಬೇಕು. ಅಂದರೆ ಮನೆಗೆ ನೀವಾಳಿಸಿ ದೃಷ್ಟಿಯನ್ನು ತೆಗೆಯುವಂಥ ಕೆಲಸವನ್ನು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಕೂಡ ಮನೆಗೆ ಹಿಡಿದಿರುವಂತಹ ಒಂದು ನೆಗೆಟಿವಿಟಿ ಅನ್ನೋದಾಗಿರ್ಬೋದು, ಕೆಟ್ಟ ಶಕ್ತಿಗಳಾಗಿರ್ಬೋದು, ಕೆಟ್ಟ ಕಣ್ದೃಷ್ಟಿ ಅಂತ ಕರಿತೀವಿ ನೋಡಿ, ಆ ಮನುಷ್ಯನ ಕಣ್ಣು ದೃಷ್ಟಿಗೆ ಬೆಟ್ಟನೇ ಕರಗುತ್ತಂತೆ. ಹಾಗಾಗಿ ಅಂತಹ ದೃಷ್ಟಿಗಳು ಎಲ್ಲವೂ ಕೂಡ ಅಮಾವಾಸ್ಯೆ ದಿನ ನಾವು ತೆಂಗಿನಕಾಯಿ ಮತ್ತು ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ತೆಗೆಯೋದ್ರಿಂದ ದೂರವಾಗುತ್ತದೆ. ಈ ನನ್ನ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.